ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರು ವಕ್ರ ಬಿಟ್ಟಿದೆ ಹೇಳಿದ್ದೆ, ಅದೊಂದು ರೀತಿ ಸಮಾಧಾನ. ಗುರುಚಂದ್ರ ಯೋಗವಾಗಿಯೂ ಕುಳಿತಿದೆ. ಶನಿ ಗುರು ಚಂದ್ರ ಅಂಥದ್ದು ವಿಶೇಷವಾಗಿ ಈ ಒಂದು ಗುರುಸಾರ, ಆ ಗುರು ಪುತ್ರಕಾರಕ, ಮುಖ್ಯವಾಗಿ ಕಾರಕತ್ವಗಳನ್ನು ತಿಳ್ಕೊಳ್ಳೋಣ. ಪುತ್ರಕಾರಕ, ತೃಪ್ತಿಕಾರಕ, ಆಭರಣಕಾರಕ. ಶುಕ್ರ ಕೂಡ ನೆನ್ಪಿಟ್ಕೊಳ್ಳಿ, ಶುಕ್ರನಿಗೆ ವಜ್ರ ಅಂತೇವೆ, ಗುರುವಿಗೆ ಹಳದಿ ಪುಷ್ಪರಾಗ ಅಂತ ಹೇಳ್ತಾರೆ. ಬಂಗಾರ ಖಚಿತ, ವಜ್ರ ಖಚಿತ ಆಭರಣಗಳನ್ನು ಧರಿಸೋದು ಕೂಡ ಗುರುವಿಗೆ ಶುಕ್ರನಿಗೆ ಇಬ್ಬರಿಗೂ ಇಷ್ಟ. ಶುಕ್ರ ಏನಂದ್ರೆ ತುಂಬಾ ಹೆವಿ, ಇಲ್ಲಿ ಗಜ 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 ಅಂತ ಹಾಕೊಂಡು ಬರ್ತಾರೆ. ಹೌದು, ಡೈಮಂಡ್ ನೆಕ್ಲೆಸ್ ಗೊತ್ತಿದೆಯಾ, ಈ ವಾಚ್ ಗೊತ್ತಿದೆಯೇನೋ ಅಂತಾರೆ. ಗುರು ಹಂಗಲ್ಲ, ಒಂದು ವಾಚ್ ಕಟ್ಟಿರ್ತಾರೆ, ಬಟ್ ಇಟ್ ಇಸ್ ಅ ಬ್ರ್ಯಾಂಡ್, ಒಂದು ಗತ್ತಿರುತ್ತೆ ಅದರಲ್ಲಿ. ಯಾರೋ ಕೇಳಿದ್ದಾರೆ ಅಂತೆ, ಫಾರ್ವರ್ಡ್ ಮಾಡಿದ್ರು, ಗುರುಗಳೇ ವಾಚ್ ತುಂಬಾ ಚೆನ್ನಾಗಿದೆ, ನಿಮ್ ವಾಚ್ ಹೇಳಿ ಅಂತ. ಖಂಡಿತ ಇದು ಟಾಟಾ ಅವ್ರದ್ದು ವಾಚ್, ಟೈಟಾನೆ. ಸೊ ಬೆಲೆ ನಿಮ್ಗೆ ಗೊತ್ತಾಗಿರುತ್ತೆ. ಟೈಟಾನ್ದೇನು ತುಂಬಾ ಕಾಸ್ಟ್ಲಿ ಇರಲ್ಲ, ಟೈಟಾನ್ದೇ ವಾಚ್. ಯಾರೋ ಪುಣ್ಯಾತ್ಮರು ತಗೊಬಂದು ಗಿಫ್ಟ್ ಕೊಟ್ಟಿದ್ರು ನೋಡಿ, ಹಿಂಗೆ ಶೇಕ್ ಆಗಿದ್ದೆ ಅದು ಬರುತ್ತೆ, ಲೈಟ್ ಬಂದು ಹಿಂಗೆ ಹೋಗುತ್ತೆ. ನಿಮ್ಮ ಹತ್ರ ಮುಚ್ಚಿಡೋದೇನೋ, ಲೆಕ್ಕ ಚುಪ್ತ ಎಲ್ಲ ಮಾಡ್ಬೇಕು. ನಿಮ್ಮ ಹತ್ರ ಎಲ್ಲಿ ಮುಚ್ಚಿಟ್ಟು ಓಡೋಗ್ಬೇಕು ನಾನು? ಓಪನ್ ಪುಸ್ತಕನೇ, ಇದೇ ನಿಜ. ಇರ್ಲಿ, ಗುರು ಬಂದು ಒಂದು ನೋಡಿ, ಈ ಒಂದು ಉಂಗುರ ಧರಿಸೋಕು ಒಂದು ಯೋಗ್ಯತೆ. ಎಲ್ಲರೂ ಧರಿಸ್ಬೋದು ಬಂಗಾರದ ಉಂಗುರ, ಅದು ಬೇರೆ. ಆದರೆ ಈ ಉಂಗುರ ಧರಿಸ್ಲಿಕ್ಕೂ ಒಂದು ಲೆಕ್ಕಾಚಾರ ಇದೆ. ಅದು ಈ ಬೆರಳಿಗೆ ಧರಿಸ್ಲಿಕ್ಕೆ ಒಂದು ಲೆಕ್ಕಾಚಾರ ಇದೆ. ಒಂದು ಸೂರ್ಯನ ಬೆರಳಲ್ಲೇ ಧರಿಸ್ಬೇಕು. ತುಂಬಾ ಜನ ಗೊತ್ತಿಲ್ಲ, ನವರತ್ನ ಹಾಕ್ತಾರೆ. ನವರತ್ನದ ಉಂಗುರ ಎಲ್ಲರೂ ಹಾಕುವ ಹಾಗಿಲ್ಲ, ಅದಿದೆ ನಿಯಮಗಳು. ಎಷ್ಟೋ ಬಾರಿ ಹೇಳಿದ್ದೇನೆ. ದಟ್ ಇಸ್ ಹೌ ದ ಗುರು. ಶುಭ್ರ ಶುಭ್ರ ಬಿಳಿ, ಶುದ್ಧವಾದ ಮಾತು, ಸ್ಫಟಿಕವಾದ ಮಾತು, ಕಪಟವಿಲ್ಲದ ಮಾತು. ಅಬ್ದುಲ್ ಕಲಾಂ ಜಿ, ಕಪಟತನವಿಲ್ಲ. ನಿಜವಾದ ಗುರುಜಿ, ನಿಜವಾದ ಸಂತ ಅವರು. ಸಿದ್ದೇಶ್ವರ ಮಹಾಸ್ವಾಮಿಗಳು, ಕಪಟತನವಿಲ್ಲ. ಅವರ ವ್ಯಕ್ತಿತ್ವ, ಅವರ ಒಂದು ಪ್ರಾಮಾಣಿಕತೆ, ಏನಾದ್ರೂ ಕಟ್ಲಿಕ್ಕಾಗುತ್ತ ಮಕ್ಕಳ? ಆ ಮೇರು ಪರ್ವತಗಳು, ನಾವೆಲ್ಲ ಎಲ್ಲೋ ದಾರಿಲಿ ಬಿದ್ದಿರೋ ಒಂದು ಸಣ್ಣ ಕಲ್ಲಾಗಿರ್ಬಹುದೇನೋ, ಧೂಳಾಗಿರ್ಬಹುದೇನೋ. ಮೇರು ಪರ್ವತಗಳು ಹುಡುಕಿದ್ರು ಜೀವನ್ ಪರ್ಯಂತ. ಒಬ್ಬ ಪ್ರಧಾನಿ, ನಮ್ಮ ರಾಷ್ಟ್ರಪತಿ, ಅಷ್ಟು ದೊಡ್ಡ ಉನ್ನತ ಹುದ್ದೆ, ಬಂದಾಗ್ಲೂ 2 ಸೂಟ್ ಕೇಸು, ತಗೊಂಡೋದಾಗ್ಲೂ 2 ಸೂಟ್ ಕೇಸು. ಅವರು ರಾಷ್ಟ್ರಪತಿ ಹುದ್ದೆಗೆ ಏರಿದಾಗ ತಗೊಂಡ್ ಬಂದಿದ್ದು 2 ಸೂಟ್ ಕೇಸು, ಹೋಗೋವಾಗ್ಲೂ 2 ಸೂಟ್ ಕೇಸು. ಒಂದು ಸೂಟ್ ಕೇಸ್ ತುಂಬಾ ಪುಸ್ತಕಗಳು, ಇನ್ನೊಂದು ಸೂಟ್ ಕೇಸಲ್ಲಿ 1-2 ಜೊತೆ ಬಟ್ಟೆ, ಶೂಸು, ಇನ್ನೊಂದು ಅಷ್ಟೇ, ಇನ್ನೇನು ಇಲ್ಲ. ಯಾರು ಬಂದ್ರು ರಾಷ್ಟ್ರಪತಿಗಳಿಗೆ ಗಿಫ್ಟ್ ಕೊಡೋದು ಜಾಸ್ತಿ, ಅವ್ರು ತಗೋತಿರ್ಲಿಲ್ಲ. ಏನು ಕೊಡಬಾರ್ದು, ಏನು ಕೊಡಬಾರ್ದು, ಏನು ಕೊಡಬಾರ್ದು. ಯಾಕೆಂದ್ರೆ ಅದನ್ನ ತಗೊಂಡು ಎಲ್ಲೋಗೋದು, ಅದು ಬೇಡವೇ ಬೇಡ, ನಂದಲ್ಲ ಅನ್ನತಕ್ಕಂಥ ಸಿದ್ಧಾಂತ. ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೆ ಬರಿಗಾಲಲ್ಲಿ ನಡೆದಾಡುತ್ತಿದ್ದಂತೆ ದಾಸ. ಸಿಂಪಲ್ ಸಿಂಪಲ್ ದೇವಮಾನವರ್ರಿ. ಸಿದ್ಧಗಂಗಾ ಮಹಾಸ್ವಾಮಿಗಳು ಊರೂರು ಜೋಳಿಗೆ ಹಾಕೊಂಡು ಹೋಗಿ ಸುತ್ತಾಡಿ ಮಠ ಕಟ್ಟದವರು. ಮಿಥುನ ರಾಶಿ, ನೀವು ತಟಸ್ಥರಾಗಿರಿ 55 ದಿನ. ನನ್ನ ಮಾತು ಕೇಳಿ, 55 ದಿನ ಏನು ನಿಜ ಹೇಳ್ತೇನೆ. ದಶಮಾಧಿಪತಿ ಗುರು, ಧನಾಧಿಪತಿ ಚಂದ್ರನ ಸ್ಥಾಯಿಯಲ್ಲಿ 12ನೇ ಮನೆಯಲ್ಲಿರೋದ್ರಿಂದ ವಿಪರೀತ ಖರ್ಚು. ಗುರುಬಲ ನಿಮಗೂ ಇಲ್ಲ. ವಕ್ರವಾಗಿದ್ದರಿಂದ ಎಲ್ಲೋ ಒಂದು ಸ್ಥಾನ, ಗತ್ತು, ತೂಕ ಇತ್ತು. ತುಂಬಾ ದೊಡ್ಡ ಸ್ಥಾನದಲ್ಲಿದ್ರೆ, ಅಧಿಕಾರದಲ್ಲಿದ್ರೆ, ರಾಜಕೀಯದಲ್ಲಿದ್ರೆ ಆದಪತನ, ಬೂಮ್. ಪಡೆದಿದ್ದಲ್ಲ ಗುರು ಕೆಟ್ಟಾಲ್, ಅಯ್ಯೋಯ್ಯೋ, ಎಲ್ಲೆಲ್ಲಿಂದ ಹುಡುಕೊಂಡು ಬರುತ್ತೆ ಗೊತ್ತಿಲ್ಲ. ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿಂದ ಹುಡುಕಿಕೊಂಡು ಬರುತ್ತವೆ ಗೊತ್ತಿಲ್ಲ ನಿಮಗೆ. ತುಂಬಾ ಜಾಗ್ರತೆ. ಯಾಕಂದ್ರೆ
ಒಂದು 100 ದಿನದ ನಂತರ ಹೇಳಿದ್ನಲ್ವಾ, ಮಾರ್ಚ್ 5, ಏಪ್ರಿಲ್ 5, ಮೇ 5, 15 ಅಂತ ಹೇಳಿದ್ರೆ 100 ದಿನ, 102ನೇ ದಿನ ಜನ್ಮರಾಮ ಬರ್ತಾನೆ, ವನವಾಸ ರಾಮ ಅವನವನು ಮಿಥುನ ರಾಶಿಗೆ 100% ಕೇಂದ್ರಾಧಿಪತಿ ದೋಷವಾಗಿ ನಿಂತ್ಕೊಬಿಡ್ತಾನೆ. ದೊಡ್ಡ ದೊಡ್ಡ ಸ್ಥಾನ, ದೊಡ್ಡ ಗತ್ತು, ದೊಡ್ಡ ಮೋಸ, ದೊಡ್ಡ ಲೆಕ್ಕಾಚಾರ, ದೊಡ್ಡ ಕಬ್ಜಾಗಳು, ಲ್ಯಾಂಡ್ ಕಬ್ಜಾನೋ ಇನ್ನೊಂದು ಏನೋ ಒಂದು ಮುಚ್ಚಿಟ್ಟು ಮಾಡಿಟ್ಟಿರ್ತಕ್ಕಂಥ ಒಂದು ದೋಷಗಳು ಎಲ್ಲ ಎತ್ತಾಕ್ಬಿಡ್ತಾನೆ. ಸೊ ತುಂಬಾ ಕೇರ್ಫುಲ್ ಇದ್ಬಿಡಿ ಮಿಥುನ ರಾಶಿ. ನೀವು ಅಷ್ಟೇ, ಅಲ್ಲಿ ಕೊಂಡೇಶ್ವರ ಇಲ್ಲ ನನ್ನ ನಂಜುಂಡೇಶ್ವರ ಹೋಗಿ ಅಲ್ಲಿ ಇದ್ದು ಬಿಡಿ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇದ್ದು ನನ್ನ ಮಾದೇಶ್ವರನ ಬೆಟ್ಟಕ್ಕೆ ಬನ್ನಿ, ನನ್ನ ಮಾದಯ್ಯನ ಬೆಟ್ಟಕ್ಕೆ ಬನ್ನಿ. ಅಯ್ಯ ಮಾದೇಶ ಶರಣು ಶರಣಾರ್ಥಿ, ನೀನೇ ನೋಡ್ಕೋ, ನೀನೇ ನಿಂತ್ಕೊಪ್ಪ. ಹೌದು, ನಮ್ಮ ಬುದ್ಧಿ ನಮ್ಮ ಕರ್ಮಕ್ಕೆ ಅನುಸಾರದಂತೆ, ಬುದ್ಧಿ ಕರ್ಮಾನುಸಾರೇಣ ಅಂತ ಹೇಳ್ತಾರೆ. ಅದಕ್ಕೆ ಅವನು ಏನ್ ಹೇಳಿದ್ರು ನಾನು ಅದಕ್ಕೆ ಹೇಳ್ತೇನೆ, ನಂಬೇಡ. ಒಂದ್ಸಲಿ ಕೆಟ್ಟವನು ಅವನು ಕೆಟ್ಟವನೇ. ನನಗೆ ತುಂಬಾ ಅದು ಎಷ್ಟೋ ವರ್ಷಗಳು ಬೇಕಾಯ್ತು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಅದು ಬೇವಿನ ಮರವೇ, ನೀವು ಎಷ್ಟೇ ಬೆಲ್ಲ ಹಾಕಿದ್ರು ಒನ್ಸ್ ಎ ಫ್ರಾಡ್ ಇಸ್ ಅನ್ ಆಲ್ವೇಸ್ ಎ ಫ್ರಾಡ್. ದಟ್ಸ್ ಅ ಪ್ರಿನ್ಸಿಪಲ್. ನನ್ನ ಗುರುಗಳು ಹೇಳ್ಕೊಟ್ಟಿದ್ದು, ನಾನು ನಂಬ್ತಿರ್ಲಿಲ್ಲ. ಅವಕಾಶ ಕೊಡೋಣ ಗುರುಗಳೇ, ಏನೋ ಕಾಲ ಸಮಯ. ಹಾವು ಎಷ್ಟೇ ನೀನ್ ಚೆನ್ನಾಗಿ ಹಾಲು ಕುಡಿಸೋ, ಗುರು ಕೆಟ್ಟವನು, ಅವನು ಮಾಡೋದೇ ಅಂತ ಕೆಲಸ, ದಾರಿ ತಪ್ಪಿದ ಕೆಲಸ ಇಲ್ಲ ದಾರಿ ತಪ್ಪಿದ ವ್ಯಕ್ತಿಗಳ ಜೊತೆಲಿ ಕೂತ್ಕೋತಾನೆ, ಹೋಗಿ ಮುಳುಗು ನೀರು ತಂದಿಟ್ಕೋತಾನೆ. ಈ ತರದ್ದಾಗತಕ್ಕಂಥದ್ದಾಗುತ್ತದೆ, ಎಚ್ಚರಿಕೆ ಅಂತ. ಮಿಥುನ ರಾಶಿ ನಿಮ್ಮನ್ನು ಅಷ್ಟೇ ಕೈ ಮುಗಿದು ಕೇಳ್ಕೊತಾನೆ, ಹೋಗಿ. ಗುರು ಅಂದ್ರೇನೆ ಶಿವನ ಇನ್ನೊಂದು ಸ್ವರೂಪ, ದಕ್ಷಿಣಾಮೂರ್ತಿ ಸ್ವರೂಪ. ದಕ್ಷಿಣಾಮೂರ್ತಿ ಸ್ವರೂಪ ಶ್ರೀಕಾಳಹಸ್ತೇಶ್ವರ. ಶ್ರೀಕಾಳಹಸ್ತೇಶ್ವರ ಹೋಗ್ಬಿಟ್ಟು ಅಲ್ಲೊಂದು ರಾತ್ರಿ ಆದ್ರೂ ಇದ್ದು ಬೆಳಿಗ್ಗೆ ಎದ್ದು ಆ ಜ್ಞಾನ ಪ್ರಸನ್ನಾಂಬಿಕೆ ಹಾಗೂ ವಾಯುಲಿಂಗ ಸ್ವರೂಪದಲ್ಲಿರತಕ್ಕಂಥ ಆ ಶಿವ ದರ್ಶನವನ್ನ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ನಿಮ್ದು ಸ್ವಲ್ಪ ವಾಯು ಗಾಳಿ ಚೇಷ್ಟೆ ಮನ್ಸಿಗೆ ಈಗ ಬೇರೆ ನಾನು ಹೇಳ್ಬಿಟ್ನ ಇದ್ದಿದ್ದೂ ಸುತ್ತಾಕೊಳ್ತಕ್ಕಂಥದ್ದಾಗುತ್ತೆ. ತಲೆ ಕೆಡಿಸ್ತಕ್ಕಂಥದ್ದು, ಬುದ್ಧಿ ಕೆಡಿಸ್ತಕ್ಕಂಥದ್ದು, ಗಾಬರಿ ಪಡಿಸ್ತಕ್ಕಂಥದ್ದು, ಅನಗತ್ಯ ಖರ್ಚು. ತಾಯಿ ಕಡೆ ನೋಡ್ಕೊಳ್ಳಿ, ಹಿರಿಯರ ಕಡೆ ನೋಡ್ಕೊಳ್ಳಿ. ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ, ದೊಡ್ಡ ಇನ್ವೆಸ್ಟ್ಮೆಂಟ್ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಲಗಂಡಗಳುಂಟು, ಜಲದೋಷಗಳುಂಟು, ಅನಾರೋಗ್ಯ ದೋಷಗಳು ಕುಟುಂಬದಲ್ಲಿ ರಾಡಿಸ್ತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ, ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.